ಇಸ್ರೇಲ್ನ ಬೆನ್ ಗುರಿಯನ್ ಏರ್ಪೋರ್ಟ್ನಲ್ಲಿ ತೀವ್ರ ಸಂಚಲನ ಆಗ್ತಾ ಇದೆ. ಏರ್ಪೋರ್ಟ್ನಲ್ಲಿ ಅಮೆರಿಕದ ಹಲವು ವಿಮಾನಗಳು ಲ್ಯಾಂಡ್ ಆಗಿಬಿಟ್ಟಿದ್ದಾವೆ. ಇಸ್ರೇಲ್ನ ಬೆನ್ ಗುರಿಯನ್ ಏರ್ಪೋರ್ಟ್ನಲ್ಲಿ ತೀವ್ರ ಸಂಚಲನ ಮೂಡಿಸ್ತಾ ಇದೆ. ಏರ್ಪೋರ್ಟ್ನಲ್ಲಿ ಅಮೆರಿಕದ ಹಲವು ವಿಮಾನಗಳು ಎಲ್ಲಿ ನಿಂತುಬಿಟ್ಟಿದ್ದಾವೆ ಅಲ್ಲೇ ನಿಂತುಬಿಟ್ಟಿದ್ದಾವೆ. KC-56, KC-135 ರೇಫಲಿಂಗ್ ವಿಮಾನಗಳು ಲ್ಯಾಂಡ್ ಆಗಿದ್ದಾವೆ. ತೀವ್ರ ಸಂಚಲನಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತಹ ಒಂದು ಸಂಗತಿ ಇದು. ಸಂಚಲನ ಸೃಷ್ಟಿಸಿದಂತಹ ವಿಮಾನದ ಲ್ಯಾಂಡ್ ಆಗಿರುವಂತಹ ವಿಡಿಯೋ ಈಗ ವೈರಲ್ ಆಗಿದೆ. ಇಸ್ರೇಲ್ನ ಬೆನ್ ಗುರಿಯನ್ ಏರ್ಪೋರ್ಟ್ನಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಯಾಕಂತಂದ್ರೆ ನಿರಂತರವಾಗಿ ದಾಳಿಯನ್ನ ಮುಂದುವರಿಸಿದ್ದಾರೆ. ಯಾವುದೇ ರೀತಿಯಾದಂತಹ ಅನಾಹುತಗಳು ಅವಘಡಗಳು ಸಂಭವಿಸಬಾರದು ಅನ್ನುವಂತಹ ಕಾರಣಕ್ಕಾಗಿ ಏರ್ಪೋರ್ಟ್ನಲ್ಲಿ ಈಗ ಲ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಹಲವು ವಿಮಾನಗಳು ಲ್ಯಾಂಡ್ ಆಗಿದ್ದಾವೆ. ಇಸ್ರೇಲ್ನ ಬೆನ್ ಗುರಿಯನ್ ಏರ್ಪೋರ್ಟ್ನಲ್ಲಿ ತೀವ್ರ ಸಂಚಲನ ಮೂಡಿಸ್ತಾ ಇದೆ. ಯಾಕಂತಂದ್ರೆ ಇವತ್ತು ಸಂಧಾನ ಸಭೆ ಬೇರೆ ಇದೆ. ಈ ಸಂಧಾನದ ಸಭೆ ಹೊತ್ತಲ್ಲಿ ಈ ರೀತಿಯಾಗಿ ಲ್ಯಾಂಡ್ ಮಾಡಿರುವುದು ತೀವ್ರ ಕುತೂಹಲಕ್ಕೆ ಮಾಡಿಕೊಡ್ತಾ ಇದೆ. KC-56 ಹಾಗೆ KC-135 ರೇಫಲಿಂಗ್ ವಿಮಾನಗಳು ನಿಂತಲ್ಲೇ ನಿಂತಿದ್ದಾವೆ. ಎಲ್ಲೂ ಕೂಡ ಓಡಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಸುಮ್ಮನೆ ಏನು ಅವಘಡಗಳು ಅನಾಹುತಗಳು ಸಂಭವಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾಗಿ ಮುಂಜಾಗ್ರತಾ ಕ್ರಮದಿಂದ ಇಸ್ರೇಲ್ನ ಬೆನ್ ಗುರಿಯಲ್ಲಿ ಅಲ್ಲೇ ಲ್ಯಾಂಡ್ ಮಾಡಿಬಿಟ್ಟಿದ್ದಾರೆ.